ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇದಾಂತ್, ಇವ್ರ ಮಾತು ನಂಬೇಡ. ಇವರು ನಯವಂಚಕರು, ಚೀಟರ್ಸ್, ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ. ಅಮೂಲ್ಯ, ನನ್ನ ತಾಯಿ ಬಗ್ಗೆ ಹಗುರವಾಗಿ ಮಾತಾಡಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಿದ್ಯಾ. ಇನ್ನು ಒಂದೇ ಒಂದು ಸಲ ನನ್ನ ತಾಯಿ ಬಗ್ಗೆ ಹೆಚ್ಚು ಕಡಿಮೆ ಮಾತಾಡಿದ್ರೆ ಹೆಂಡತಿ ಅಂತ ಅನ್ನೋದಿನ ನೋಡೋಣ. ಮನೆಯಿಂದ ಆಚೆ ಆಗ್ತೀನಿ. ವೇದಾಂತ್, ನಿನಗೆ ವಿಷಯ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಒಂದ್ಸತಿ ನಾನು ಹೇಳೋದ ಪೂರ್ತಿಯಾಗಿ ಕೇಳಿ. ಅಮೂಲ್ಯ, ಇದು ಫಸ್ಟ್ ಟೈಮ್ ಅಲ್ಲ. ಅಮ್ಮನ ಬಗ್ಗೆ ನೀನು ಏನೇನು ಮಾತಾಡ್ತೀಯ ನನಗೆ ಚೆನ್ನಾಗಿ ಗೊತ್ತಿದೆ. ಜಸ್ಟ್ ಗೆಟ್ ಔಟ್. ಅದಕ್ಕೆ ಅಮ್ಮಗೆ ಏನಾಯ್ತು? ಯಾಕೆ ಈ ತರ ಬಾಕ್ಲಾಕೊಂಡಿದ್ದಾಳೆ? ನಿಜವಾಗ್ಲೂ ಗೊತ್ತಿಲ್ಲ ಅಂತೀವಿ. ಕೆಳಗಿಂದ ಮೇಲೆ ಹಿಂಗ್ ಬಂದ್ಲು, ಬಾಗ್ಲ ಹಾಕೊಂಡಾಳೆ. ಕೇಳಿದ್ರೆ ಹೇಳ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಬಾವ ಕೂಡ ಟೆನ್ಷನ್ ಅಲ್ಲಿ ಇದ್ದಾರೆ. ಮತ್ತೇನಾದ್ರೂ ಜಗಳ ಮಾಡ್ಕೊಂಡ್ರೆ ಹೇಗೆ?
ಅಮ್ಮು ಏನಾಯ್ತು ನಿನ್ಗೆ? ಅಮ್ಮು ಏನಿದು? ಏನಕ್ಕೆ ಬ್ಯಾಗ್ ತಗೊಂಡ್ಬರ್ತಾ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೆಯಾ ಬ್ಯಾಗ್ ತಗೊಂಡು? ಏನಾಯ್ತು ಅಂತ ನಿಮ್ಮ ಅಣ್ಣನೇ ಕೇಳಿ, ಅವನೇ ಹೇಳ್ತಾನೆ. ಅಮ್ಮು ನಿಂತ್ಕೋ. ನಿಂತ್ಕೋ. ಬಾಬಾ ಏನಂದ್ರು ಅಂತ ಇವಾಗ ಮನೆ ಬಿಟ್ಟು ಹೋಗ್ತಿದ್ಯಾ? ಏನಾಯ್ತು? ಏನಕ್ಕೆ ಡಿಸಿಷನ್? ಅಣ್ಣ ಏನಾದ್ರು ಅಣ್ಣ ಏನಂದ ಅಂತ ಅವನ್ನೇ ಕೇಳ್ಕೊಳ್ಳಿ ಅಂತ ಹೇಳದ್ನಲ್ಲ, ಅವನ್ನ ಕೇಳಿ. ಎಲ್ಲಿಗೆ ಹೋಗ್ತಿದ್ಯಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿಂಗೇನಾಗಬೇಕು? ನೋಡು, ನಾನು ಬೇಕು ಅಂತ ಆ ರೀತಿ ಮಾಡಲಿಲ್ಲ. ನೀನು ಅಮ್ಮನ ವಿಚಾರದಲ್ಲಿ ಬಿಹೇವ್ ಮಾಡಿದ ರೀತಿ ನನಗೆ ಇಷ್ಟ ಆಗಲಿಲ್ಲ. ಓವರ್ ಆಕ್ಟ್ ಮಾಡಬೇಡ, ಮರ್ಯಾದೆ ಒಳಗಡೆ ಹೋಗು. ಹೆಂಡತಿ ಆದವಳು ಗಂಡನ ರೆಸ್ಪೆಕ್ಟ್ ಮಾಡಬೇಕು, ಗಂಡ ಆದವನು ಹೆಂಡತಿನ ರೆಸ್ಪೆಕ್ಟ್ ಮಾಡಬೇಕು. ಅದನ್ನ ಬಿಟ್ಟು ವಿಷಯ ಏನು ಅಂತ ತಿಳ್ಕೊಳ್ದೆ ಹೆಂಡತಿಗೆ ಕೈ ಮಾಡೋದಲ್ಲ. ನಿಮ್ಗೆಲ್ಲ ಹೆಂಡತಿ ಅಂದ್ರೆ ಕೆಲ್ಸಕ್ಕೆ ಬಾರ್ದಿರೋ ವಸ್ತು ಅನ್ಸುತ್ತಲ್ವಾ? ಏನ್ ಹೇಳ್ತಿದ್ಯಾ ಅಮ್ಮ? ವೇದಾಂತ್ ನಿನ್ ಮೇಲೆ ಕೈ ಎತ್ತಿದ್ರ? ಕೈ ಎತ್ತಿದ ನಿಜ ಸಾರ್ಥಕ್, ಆದ್ರೆ ನಾನು ಬೇಕು ಅಂತ ಆ ರೀತಿ ಮಾಡಲಿಲ್ಲ. ಬೇಕು ಅಂತ ಎತ್ತಿದ್ಯೋ ಬೇಡ ಅಂತ ಎತ್ತಿದ್ಯೋ, ಒಟ್ಟಲ್ಲಿ ಕೈ ಎತ್ತಿದಂತೂ ನಿಜ ತಾನೆ. ನೋಡು, ನೀನ್ ಮಾತ್ರ ಲಾಯಲ್ ಆಗಿದ್ದೀನಿ ಅಂತ ಅನ್ಕೋಬೇಡ, ನಾನು ಲಾಯಲ್ ಆಗೇ ಇದ್ದೀನಿ. ಈ ಮನೆಗೆ ಒಳ್ಳೇದಾಗ್ಬೇಕು ಅಂತ ಕಷ್ಟಪಟ್ಟಿದ್ದೀನಿ. ಅದ್ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಹೆಂಡತಿ ಮೇಲೆ ಹೇಗೆ ಕೈ ಎತ್ತದೆ? ಹೆಂಡತಿ ಮೇಲೆ ಕೈ ಎತ್ತದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಅಮ್ಮ ಒಂದ್ ನಿಮಿಷ, ಎಲ್ಲದಕ್ಕೂ ಮನೆ ಬಿಟ್ಟು ಹೋಗೋದೇ ಪರಿಹಾರ ಅಲ್ಲ. ಸಮಾಧಾನ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮು ಯಾಕೆ ಒಳ್ಳೆ ಚಿಕ್ಕ ಹುಡುಗಿ ತರ ಆಡ್ತಿದ್ಯಾ? ನಿಂಗೆ ಏನಾದ್ರು ತಲೆಗೆಲ್ಲ ಕೆಟ್ಟಿದ್ಯಾ? ಅಲ್ಲ ಅಮ್ಮು, ಇಷ್ಟು ದಿನ ಬುದ್ಧಿವಂತ ಅಂತ ಅನ್ಸ್ಕೊಂಡು ಇವಾಗ ಈ ತರ ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡು. ಅದಕ್ಕೆ ಈ ಥರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನೀವೇನು ಮಾಡ್ತಿದ್ವಿ? ನಿಮ್ಮ ಗಂಡ ನಿಮ್ಮಲ್ಲಿ ಕೈ ಎತ್ತಿದ್ರೆ ಆಗ ನೀವೇನು ಮಾಡ್ತಿದ್ರಿ? ಅಣ್ಣನ ವಹಿಸ್ಕೊಂಡು ಮಾತಾಡೋ ನಿಮಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ಏನಾಯ್ತು ಅಮೂಲ್ಯ ಅವರೇ? ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಈ ಮನೇಲಿ ಇರಲ್ಲ. ಅಮೂಲ್ಯ ಅವರೇ, ಹಲೋ ವಿವೇಕ್, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಅದು ವಿವೇಕ್, ನಂಗೆ ಇವತ್ತು ತುಂಬ ಹೋಮ್ವರ್ಕ್ ಇದೆ, ಅದಕ್ಕೆ ನನಗೆ ಇವತ್ತು ಆರ್ಡ್ರನ್ನ ಡೆಲಿವರ್ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಸಿಕ್ಕಾಪಟ್ಟೆ ಆರ್ಡರ್ ರಿಕ್ವೆಸ್ಟ್ ಬರ್ತಾ ಇದೆ. ನಿನ್ಗೇನೋ ತೊಂದರೆ ಇಲ್ಲ ಅಂದರೆ ನೀನೇ ನನ್ನ ಆರ್ಡ್ರನ್ನ ಡೆಲಿವರ್ ಮಾಡ್ತೀಯಾ? ಪ್ಲೀಸ್ ಕಣೋ, ಇಲ್ಲ ಅನ್ಬೇಡ. ಒಂದು ನಿಮಿಷ ಇರು, ಕಾಲ್ ಮಾಡ್ತೀನಿ. ಅಕ್ಕ ಬಾ ಬಾ ಬಾ. ಅಮ್ಮ, ಅಪ್ಪ, ಅದಿತಿ ಅಕ್ಕ, ಬೇಗ ಬನ್ನಿ, ಅಮ್ಮ ಅಕ್ಕ ಬಂದಿದ್ದಾಳೆ. ಬಾ ಬಾ ಬಾ. ಅಮ್ಮು, ಇದೇನೇ ಇದು ಆಶ್ಚರ್ಯ? ಹೇಳಿದೆ ಕೇಳಿದೆ ದಿಢೀರಂತ ಬಂದ್ಬಿಟ್ಟಿದ್ಯಾ, ಅದು ನಿನ್ನ ರಾಣಿ ಮೇಲೆ. ಅಮ್ಮು, ತುಂಬ ದಿವಸ ಆದಮೇಲೆ ರಾಣಿ ಮೇಲೆ ಬರ್ತಾ ಇದೆಯಾ? ಏನು ಸಮಾಚಾರ?
ಇದೇನೆ ಲಗೇಜ್ ಬೇರೆ ತಗೊಂಡ್ಬಂದಿದ್ಯಾ? ಏನಿದೆ ಇದ್ರಲ್ಲಿ? ಅಮ್ಮು, ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರಲ್ವಾ? ಯಾಕಮ್ಮ ಅಮ್ಮ ಮಾತಾಡಮ್ಮ. ಆರತಿ ಚೆನ್ನಾಗಿದ್ದಾಳೆ ತಾನೆ? ವೇದಾಂತ್ ಹುಷಾರಾಗಿದ್ದಾನಲ್ವಾ? ಅಪ್ಪ, ಬರೀ ಅಳಿಯನ ಬಗ್ಗೆನೇ ವಿಚಾರಿಸ್ಬೇಡಿ, ನಿಮ್ಮ ಮಗಳ ಬಗ್ಗೆನೂ ವಿಚಾರಿಸಿ. ಆಯ್ತು, ಏನಾಯ್ತು ಹೇಳು. ಅಮ್ಮು, ನೀನು ಹುಷಾರಾಗಿದ್ದೀಯ ಅಲ್ವೇನೆ? ಹುಷಾರಾಗೇ ಇದ್ದೆಮ್ಮ. ಆದರೆ ಇವತ್ತು ವೇದಾಂತ್ ನನಗೆ ಕೈ ಮಾಡೋದಕ್ಕೆ ಬಂದಿದ್ರು. ಅದಕ್ಕೆ ಮನೆ ಬಿಟ್ಟು ಬಂದಿದ್ದೀನಿ. ಅಣ್ಣ, ಏನಿದೆಲ್ಲ? ಬಾಬಾ, ಏನಿದು? ಅಣ್ಣ, ನಿನ್ನಿಂದ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀನು ತುಂಬ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಥರ ದೊಡ್ಡ ಕೆಲಸ ಮಾಡೋಣ ಅಂದ್ಕೊಂಡಿರಲಿಲ್ಲ. ನೀನು ಹೆಣ್ಮಕ್ಳಿಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡೋನು ಹೇಗೆ ಅಮ್ಮ ಮೇಲೆ ಕೈ ಎತ್ತಿದೆ? ಹೇಗಣ್ಣ ಕೈ ಮಾಡಿದೆ? ಒಬ್ಬ ವ್ಯಕ್ತಿ ಮೇಲೆ ಕೈ ಎತ್ತೋದು ತಪ್ಪು ತಾನೆ. ಅದೇ ಬೇರೆ ಯಾರೇ ಆಗಿದ್ರು ಒಂದು ಹುಡುಗಿ ಮೇಲೆ ಕೈ ಎತ್ತಿದ್ರೆ ನೀನು ಸುಮ್ಮನೆ ಇರ್ತಿದ್ದ? ಇಲ್ಲ ತಾನೆ? ನೀನು ನಿನ್ನ ಹೆಂಡತಿ ಮೇಲೆ ಕೈ ಎತ್ತಿದ್ದ? ಅಲ್ಲ, ಅವಳ ಮೇಲೆ ಕೈ ಎತ್ತಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತಣ್ಣ? ಹಾಗೆ ನಿಂಗೆ ಅವಳ ಮೇಲಿರೋ ಪ್ರೀತಿ ಇಷ್ಟೇನಾ? ಇದೆಲ್ಲ ನಾಟಕನಾ? ವೇದಾಂತ್, ನಾವಿದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದೇನಾ ನೀವು ಅವಳಿಗೆ ತೋರಿಸೋ ಪ್ರೀತಿ? ಇದೇನಾ ನೀವು ಅವಳಿಗೆ ಕೊಡೋ ಬೆಲೆ? ನಾವು ನಿಮ್ಮನ್ನ ರೋಲ್ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಬದುಕಿದ್ರೆ ನಿಮ್ ತರ ಬದುಕಬೇಕು ಅಂದ್ಕೊಂಡಿದ್ವಿ. ಈಗ ನೀವು ಮಾಡಿರೋ ಕೆಲಸದಿಂದ ನಾವು ಅಂದ್ಕೊಂಡಿರೋದೆಲ್ಲ ತಪ್ಪು ಅನ್ನಿಸಿದೆ. ಅಲ್ಲ, ಯಾವಾಗಲೂ ಕರೆಕ್ಟ್ ಆಗಿರೋದು ನೀವು ಯಾಕೆ ಈ ಥರ ತಪ್ಪು ಮಾಡಿದ್ರಿ? ಸಾರ್ಥಕ್, ವಿಚಾರ ಗೊತ್ತಿದ್ರೆ ಸುಮ್ಮನೆ ಮಾತಾಡ್ಬೇಡಿ. ಅವಳ ಅಮ್ಮನ ಹತ್ರ ತುಂಬಾನೇ ರೂಢ ಬಿಹೇವ್ ಮಾಡೋದು. ಅಮ್ಮನ ಸೈಡ್ ತಳ್ಳಿದ್ಲು. ಅದು ನೋಡ್ಕೊಂಡು ನನಗೆ ಸುಮ್ಮನೆ ಇರೋದಕ್ಕಾಗಲಿಲ್ಲ. ಕೋಪ ಬಂತು, ಕೈ ಎತ್ತಿದೆ. ಆದರೆ ಹೊಡಿಲಿಲ್ಲ ಸಾರ್ಥಕ್. ಅದನ್ನು ಬಿಟ್ಟು ಅವಳಿಗೆ ಹರ್ಟ್ ಮಾಡಬೇಕು ಅಥವಾ ಅವಳಿಗೆ ಅವಮಾನ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಹಾಗಾದ್ರೆ ನಿಮ್ಮ ತಾಯಿಗೆ ಯಾರು ಪ್ರಶ್ನೆನೇ ಮಾಡಬಾರ್ದಾ? ಪ್ರಶ್ನೆ ಮಾಡಿದ್ರೆ ಹೊಡೆದ್ ಬಿಡ್ತೀರಾ? ಹೊಡೆಯೋದೊಂದೇನಾ ಪರಿಹಾರ? ಅಮ್ಮ ಮೇಲೆ ಕೈ ಎತ್ತಕ್ಕಿಂತ ಮುಂಚೆ ಯಾಕೆ ಏನು ಅಂತ ಒಂದ್ ಮಾತು ಕೇಳ್ಬೋದಿತ್ತಲ್ವಾ ಬಾವ? ನೋಡಿ ವೇದಾಂತ್ ಅವರೇ, ನೀವು ಈ ಮನೆ ಹಿರಿ ಮಗ. ಎಲ್ಲರೂ ನಿಮ್ಮನ್ನ ಗೌರವಿಸ್ತಾರೆ, ಹಿಂಬಾಲಿಸ್ತಾರೆ. ಇಲ್ಲಿರೋ ಎಲ್ಲರೂ ನಿಮ್ಮ ಖುಷಿನೇ ತಮ್ಮ ಖುಷಿ ಅಂತ ಬದುಕ್ತಾರೆ. ಹೀಗಿರುವಾಗ ಎಲ್ಲನೂ ಯೋಚನೆ ಮಾಡಿ ಮಾಡಬೇಕು ಅಲ್ವಾ? ಅಮೂಲ್ಯ ಎಲ್ಲರ ಹಾಗೂ ಅಲ್ಲ, ತುಂಬ ಜವಾಬ್ದಾರಿ ಇರೋ ಹುಡುಗಿ. ನೀವು ಅಮೂಲ್ಯ ಮೇಲೆ ಕೈ ಎತ್ತೋಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಬೇಕಾಗಿತ್ತು.
ಅಮೂಲ್ಯ ಅವರು ಏನು ಮಾಡಿದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇದೆ. ನೀವು ಅವ್ರ ಮೇಲೆ ಕೈ ಎತ್ತಿದ್ದು ತುಂಬ ದೊಡ್ಡ ತಪ್ಪು. ಹೆಣ್ಮಕ್ಳು ಖುಷಿಯಾಗಿದ್ರೆ ಮನೆ ವೃದ್ಧಿ ಆಗುತ್ತೆ ವೇದಾಂತ ಅವರೇ. ವೈಜಯಂತಿ ಅವರೇ, ಅದೇ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ವಿಷಯ ಗೊತ್ತಿಲ್ಲದೆ ಭಾಷಣ ಬಿಗಿಬೇಡಿ. ನೋಡಿ, ನೀವು ಹೇಳೋ ಹಾಗೆ ವೇದಾಂತ್ ಯಾವಾಗಲೂ ರೂಢಾಗಿ ಬಿಹೇವ್ ಮಾಡೋದಿಲ್ಲ. ಏನೇ ಮಾಡಿದ್ರು ಒಂದು 10 ಸಲ ಯೋಚನೆ ಮಾಡಿನೇ ಮಾಡೋದು. ಅಂಥದ್ರಲ್ಲಿ ಅವ್ನು ಅಮೂಲ್ಯ ಮೇಲೆ ಕೈ ಎತ್ತಿದ್ದಾನೆ ಅಂದರೆ ಅಂಥದ್ದು ಏನು ನಡೆದಿರ್ಬೋದು? ಅವಳು ಏನು ಮಾಡಿರ್ಬೋದು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದು ಹಾಗಲ್ಲ. ಸ್ಟಾಪ್ ಇಟ್ ವೈಜಯಂತಿ ಅವರೇ. ನಮ್ಮ ಮನೆ ವಿಚಾರಕ್ಕೆ ಮೂಗು ತುರ್ಸ್ಕೊಂಡು ಬರಬೇಡಿ. ಕಾಫಿ ಕೊಟ್ರಾ, ಟೀ ಕೊಟ್ರಾ, ಅದೇ ನಿಮ್ಮ ಕೆಲಸ. ಅಷ್ಟರಲ್ಲೇ ಇರಬೇಕು. ನಮ್ಮನೆ ಸಮಸ್ಯೆನ ನಾವೇ ಬಗೆಹರಿಸ್ಕೊಳ್ತೀವಿ. ಅದಕ್ಕೆ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ನೀನು ಇಲ್ಲಿಂದ ಹೊರಟ್ರೆ ಒಳ್ಳೇದು. ಹೊರಡು ಒಂದೇ. ಅಮ್ಮ ಪ್ಲೀಸ್ ಮಾ, ಈ ವಿಚಾರ ಇಲ್ಲಿಗೆ ಬಿಟ್ಬೇಡ. ವೈಜಯಂತಿ ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಅಮ್ಮ ನೀವೇನೇ ಹೇಳಿ, ಅಣ್ಣ ಅಮ್ಮ ಮೇಲೆ ಕೈ ಎತ್ತಿರೋ ತಪ್ಪು. ನೋಡು, ಈಗ ತಪ್ಪು ಸರಿ ಅಂತ ಡಿಸ್ಕಷನ್ ಮಾಡೋದಲ್ಲ. ಈಗ ವೇದಾಂತ ಅಮೂಲ್ಯ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅವರಿಬ್ಬರನ್ನ ಸಮಾಧಾನ ಮಾಡೋದು ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಹಾಕಕ್ಕೆ ನೋಡಬೇಡಿ. ಇದು ಅಪ್ಪ ನಡೆದಿರೋದು. ಹಾಗಾದರೆ ಆ ಹೆಂಗಸು ವೇದಾಂತ್ ತಾಯಿ ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ, ಅವ್ರ ಹೆತ್ತ ತಾಯಿ ಅಲ್ವಾ? ನನ್ನ ಪ್ರಕಾರ ಅವರು ವೇದಾಂತ್ ತಾಯಿ ಅಲ್ಲ ಅಮ್ಮ. ಇಲ್ಲೇನೋ ಮೋಸ ನಡೆದಿದೆ. ಎಲ್ರಿಗೂ ಮಂಕ್ ಬೂದಿ ಎರಚಿ ನಾನೇ ವೇದಾಂತ್ ತಾಯಿ ಅಂತ ಸುಳ್ಳು ಹೇಳಿ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ. ಬೇರೆ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ನಂಬಬಹುದು, ಈ ವಿಷಯದಲ್ಲಿ ಹೇಗಮ್ಮ ನಂಬೋದಕ್ಕಾಗತ್ತೆ? ಅವರು ವೇದಾಂತ್ ತಾಯಿ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇರಲೇಬೇಕಲ್ವಾ? ನೀವು ಹೇಳ್ದಾಗೆ ಅವ್ರ ಹತ್ರ ಎಲ್ಲ ಸಾಕ್ಷಿನೂ ಇದೆ. ಆದರೆ ಅದನ್ನೆಲ್ಲ ಅವ್ರು ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಕ್ಷಿ ಇದೆ ಅಂದಮೇಲೆ ಅನುಮಾನ ಪಡೋದಕ್ಕೆ ಏನಿದೆ ಅಮ್ಮ? ಅವರೇ ವೇದಾಂತ್ ತಾಯಿ ಆಗಿರ್ತಾರೆ. ಅವ್ರ ಹತ್ರ ಸಾಕ್ಷಿ ಇದೆ ಅಂದ ಮಾತ್ರಕ್ಕೆ ಅವ್ರು ವೇದಾಂತ್ ಅಮ್ಮನೇ ಅಂತ ಹೇಳೋದಕ್ಕಾಗಲ್ಲಪ್ಪ. ಎಲ್ರಿಗೂ ಒಂದೊಂದು ವ್ಯಕ್ತಿತ್ವ ಅಂತ ಇರುತ್ತೆ. ಉದಾಹರಣೆಗೆ ವಿಕ್ಕಿ ಭಾವನೆ ತಗೊಂಡ್ರೆ ವಿಕ್ಕಿ ಭಾವಂಗಿರೋ ಸ್ವಭಾವದಲ್ಲಿ ವೇದಾಂತ್ ಗುಣಗಳು ಇದೆ ಅಂತ ಅನಿಸುತ್ತೆ. ಈಗ ಅದಿತಿನ ಮತ್ತು ನನ್ನನ್ನು ತಗೊಂಡ್ರೆ ನಮ್ಮಿಬ್ಬರನ್ನ ಈಸಿಯಾಗಿ ನಿಮ್ಮ ಮಕ್ಕಳು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಸ್ವಭಾವ ಗುಣಗಳು ನಮಗೂ ಬಂದಿರುತ್ತೆ. ಆದರೆ ವೇದಾಂತ್ ಅಮ್ಮ ಅಂತ ಹೇಳ್ಕೊಂಡು ಬಂದಿರೋರಿಗೂ ವೇದಾಂತಿಗೂ ಯಾವ ಸಂಬಂಧನೂ ಇಲ್ಲ ಅನಿಸ್ತಿದೆ ಅಮ್ಮ. ನಮ್ಮ ಮನೇಲಿ ವೈಜಯಂತಿ ಅಮ್ಮ ಇದ್ದಾರಲ್ಲ, ಅವ್ರನ್ನ ಬೇಕಿದ್ರೆ ವೇದಾಂತ್ ಅಮ್ಮ ಅಂತ ಹೇಳ್ಬಿಡ್ಬೋದು. ಒಂದೊಂದ್ಸಲ ಅವ್ರು ಮಾತಾಡೋ ರೀತಿ, ಅವ್ರ ಸ್ವಭಾವ ಎಲ್ಲ ಅವ್ರ ತಾಯಿ ಥರನೇ ಅನಿಸುತ್ತೆ. ಆದರೆ ಇವಾಗ ಬಂದಿದ್ದಾರಲ್ಲ, ಅವ್ರನ್ನ ಯಾವ ಕಡೆಯಿಂದನೂ ವೇದಾಂತ್ ಅಮ್ಮ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ವೇದಾಂತ್ ವಿಕ್ಕಿ ಭಾವ ನಡವಳಿಕೆಗೂ ಇವ್ರ ನಡವಳಿಕೆಗೂ ತುಂಬ ವ್ಯತ್ಯಾಸ ಇದೆ. ವೇದಾಂತ್ ವಿಕ್ಕಿ ಭಾವ ಯೋಚನೆ ಮಾಡೋ ಹಂಗಲ್ಲೇ ಬೇರೆ ಥರ ಇರುತ್ತೆ, ಇವ್ರು ಯೋಚನೆ ಮಾಡೋ ಹಂಗಲ್ಲೇ ಬೇರೆ ಥರ ಇರುತ್ತೆ. ಅವರಿಗೆ ಕ್ರಿಮಿನಲ್ ಕಾಂಟ್ಯಾಕ್ಟ್ಸ್ ಕೂಡ ಇದೆ ಅನ್ಸುತ್ತಮ್ಮ. ಅದು ಅಲ್ಲದೆ ತೇಜಸ್ ಜೊತೆ ಲಿಂಕ್ ಕೂಡ ಇದೆ ಅನಿಸುತ್ತೆ.